ಕಾರ್ಪೊರೇಟ್ ಕಂಪನಿಗಳು ತಮ್ಮ ಆರ್ಥಿಕ ಫಲಿತಾಂಶಗಳನ್ನು ಪ್ರಕಟಿಸುವಾಗ ಕಂಪನಿಯ ಹಣಕಾಸು ಹೇಳಿಕೆಯಲ್ಲಿ ಟಾಪ್ ಲೈನ್ ಮತ್ತು ಬಾಟಮ್ ಲೈನ್ ಎಂಬ ಎರಡು ಪದಗಳನ್ನು ಬಳಸ್ತಾರೆ. ಈ ಪದಗಳ ಅರ್ಥ ಗೊತ್ತಾ ನಿಮಗೆ? ನೀವು ವೈಯಕ್ತಿಕ ಹಣಕಾಸು ಅಥವಾ ಹೂಡಿಕೆ ವಿಷಯಗಳಲ್ಲಿ ಬಳಸುವ ಪದಗಳು. ಈ ಪದಗಳು ಅರ್ಥವಾಗದೆ ಲೆಕ್ಕಾಚಾರಗಳಿಂದ ಗೊಂದಲಕ್ಕೊಳಗಾಗಿದ್ದರೆ ಸರಳವಾಗಿ ವಿವರಿಸುವ ಸಣ್ಣ ಪ್ರಯತ್ನ ನಂದು. ಈ ಷೇರುಗಳನ್ನು ಖರೀದಿಸುವಾಗ ಮೊದಲು ಕಂಪನಿಯ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಬೇಕು. ಸಾಮಾನ್ಯವಾಗಿ ಕಾರ್ಯಕ್ಷಮತೆಯನ್ನು ಅಳೆಯಲು ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪರಿಶೀಲಿಸಲಾಗ್ತದೆ. ಈ ವರದಿಯಲ್ಲಿ ಎರಡು ಪ್ರಮುಖ ಪದಗಳು ಟಾಪ್ ಲೈನ್ ಮತ್ತು ಬಾಟಮ್ ಲೈನ್. ಇವು ಕಂಪನಿಯ ಆದಾಯ ಮತ್ತು ಲಾಭದ ಸ್ಥಿತಿಯನ್ನು ತಿಳಿಯಲು ಸಹಾಯ ಮಾಡ್ತವೆ. ಮೊದಲು ಟಾಪ್ ಲೈನ್ ಎಂದರೇನು ಅಂತ ತಿಳಿದುಕೊಳ್ಳೋಣ. ಟಾಪ್ ಲೈನ್ ಎನ್ನುವುದು ಇನ್ಕಮ್ ಸ್ಟೇಟ್ಮೆಂಟ್ನ ಮೇಲ್ಭಾಗದಲ್ಲಿ ಕಾಣಿಸುವ ಸಾಲುಗಳು. ಇದು ಕಂಪನಿಯ ಒಟ್ಟು ಮಾರಾಟ ಗ್ರಾಸ್ ಸೇಲ್ಸ್ ಅಥವಾ ಒಟ್ಟು ಆದಾಯ ಟೋಟಲ್ ರೆವಿನ್ಯೂವನ್ನು ಸೂಚಿಸುತ್ತದೆ. ಅಂದರೆ ಕಂಪನಿಯ ಉತ್ಪನ್ನಗಳು ಅಥವಾ ಸೇವೆಗಳ ಮಾರಾಟದಿಂದ ಪಡೆದ ಒಟ್ಟು ಆದಾಯ. ಇದರಲ್ಲಿ ಕರೆಂಟ್ ಎಕ್ಸ್ಪೆನ್ಸಸ್, ಡಿಪ್ರಿಷಿಯೇಷನ್ಸ್, ಟ್ಯಾಕ್ಸಸ್, ಇಂಟ್ರೆಸ್ಟ್ ಇತ್ಯಾದಿ ವೆಚ್ಚಗಳನ್ನು ಕಡಿತಗೊಳಿಸುವುದಕ್ಕೆ ಮುಂಚೆ ಬರುವ ಆದಾಯ ಇದು. ಟಾಪ್ ಲೈನ್ ಗ್ರೋತ್ ಆಗಿದೆ ಅಂದರೆ ಕಂಪನಿಯ ಉತ್ಪನ್ನಗಳು ಅಥವಾ ಸೇವೆಗಳ ಬೇಡಿಕೆ ಹೆಚ್ಚಾಗಿದೆ ಎಂಬ ಅರ್ಥ ಸೂಚಿಸುತ್ತದೆ. ಇನ್ನು ಬಾಟಮ್ ಲೈನ್ ಎಂದರೇನು? ಬಾಟಮ್ ಲೈನ್ ಎನ್ನುವುದು ಇನ್ಕಮ್ ಸ್ಟೇಟ್ಮೆಂಟ್ನ ಕೊನೆಯ ಭಾಗದಲ್ಲಿ ಕಾಣಿಸುವ ಸಾಲುಗಳು. ಇದು ಕಂಪನಿಯ ಶುದ್ಧ ಲಾಭ ಅಂದರೆ ನೆಟ್ ಇನ್ಕಮ್ ಅಥವಾ ನೆಟ್ ಪ್ರಾಫಿಟನ್ನು ಸೂಚಿಸ್ತದೆ. ಅಂದರೆ ಒಟ್ಟು ಆದಾಯದಿಂದ ಎಲ್ಲ ವೆಚ್ಚಗಳನ್ನು ಕಡಿತಗೊಳಿಸಿದ ನಂತರ ಉಳಿಯುವ ಲಾಭವೇ ಬಾಟಮ್ ಲೈನ್. ಕಂಪನಿ ತನ್ನ ಬಾಟಮ್ ಲೈನನ್ನು ಹೆಚ್ಚಿಸಲು ಎರಡು ಮಾರ್ಗಗಳನ್ನು ಬಳಸ್ಬೋದು. ಒಂದು, ವೆಚ್ಚಗಳನ್ನು ಕಡಿಮೆ ಮಾಡೋದು. ಎರಡು, ಆದಾಯವನ್ನು ಹೆಚ್ಚಿಸುವುದು. ಬಾಟಮ್ ಲೈನ್ ಹೆಚ್ಚಾದರೆ ಕಂಪನಿ ತನ್ನ ಉತ್ಪನ್ನಗಳ ಬೇಡಿಕೆಯನ್ನು ಕಾರ್ಯಕ್ಷಮತೆಯಿಂದ ಸಮರ್ಪಕವಾಗಿ ಪೂರೈಸುತ್ತದೆ ಎಂದು ಅರ್ಥ. ಇದರ ನೇರ ಅರ್ಥ ಏನಪ್ಪ ಅಂದರೆ, ಟಾಪ್ ಲೈನ್ ಅಂದರೆ ಇದು ಕಂಪನಿಯ ಒಟ್ಟು ಮಾರಾಟ ಅಥವಾ ಒಟ್ಟು ಆದಾಯ ಗ್ರಾಸ್ ಸೇಲ್ಸ್ ಅಥವಾ ಟೋಟಲ್ ರೆವಿನ್ಯೂ ಅಂತ. ಇನ್ನು ಬಾಟಮ್ ಲೈನ್ ಇದು ಕಂಪನಿಯ ಎಲ್ಲ ಖರ್ಚುಗಳು, ತೆರಿಗೆಗಳು ಮತ್ತು ವೆಚ್ಚಗಳನ್ನು ಕಳೆದ ನಂತರ ಉಳಿಯುವ ನಿವ್ವಳ ಲಾಭ ನೆಟ್ ಪ್ರಾಫಿಟ್ ಅಥವಾ ನೆಟ್ ಇನ್ಕಮ್. ಇದು ಯಾಕೆ ಮುಖ್ಯ ಅಂದರೆ, ಕಂಪನಿಯ ಮಾರಾಟ ಅಂದರೆ ಟಾಪ್ ಲೈನ್ ಹೆಚ್ಚಾಗುತ್ತಿದ್ದರೂ ವೆಚ್ಚಗಳು ಅದಕ್ಕಿಂತ ವೇಗವಾಗಿ ಬೆಳೀತಿದ್ರೆ ಕಂಪನಿಯು ನಷ್ಟ ಅನುಭವಿಸ್ಬೋದು. ಆದ್ದರಿಂದ ಕಂಪನಿಯ ಆರ್ಥಿಕ ಸ್ಥಿತಿಯನ್ನು ತಿಳಿಯಲು ಹೂಡಿಕೆದಾರ ಅಂತ ಇನ್ವೆಸ್ಟರ್ಸು ಈ ಎರಡು ಪದಗಳನ್ನು ಗಮನಿಸುವ ಅಗತ್ಯ ಇದೆ.